ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ, ಒಂದು ಮುಕ್ಕಾಲು ಬಟ್ಲದಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಒಂದು ಮುಕ್ಕಾಲು ಲೋಟದಷ್ಟು ಹಾಲು ತೊಗೊಂಡಿದ್ದೀನಿ, ಒಂದು ಟೀ ಕಪ್ಪಲ್ಲಿ. ಇದು 1 ಸ್ಪೂನಷ್ಟು ಆಯಿಲ್ ತೊಗೊಂಡಿದ್ದೀನಿ, 2 ಏಲಕ್ಕಿ ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ, ಹಿಟ್ಟು ಯಾವ ರೀತಿ ಕಲಿಸ್ಕೋಬೇಕು ಅಂತಲೇ ಹೇಳ್ತೀನಿ, ನೋಡ್ಕೊಳ್ಳಿ. ಮೊದಲಿಗೆ ನಾನು ಹಿಟ್ಟನ್ನು ಇದರಲ್ಲಿ ಅರ್ಧದಷ್ಟು ಮಾಡ್ತಾಯಿದ್ದೀನಿ. ಸುಮಾರು ಇದರಲ್ಲಿ ಒಂದು ಪ್ಯಾಕೆಟಲ್ಲಿ 40 ಜಾಮೂನ್ ಆಗ್ತವೆ. ನಾನಿವತ್ತು ಒಂದು 20 ಜಾಮೂನ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಈ ರೀತಿ ಹಿಟ್ಟು ಹಾಕೋಬೇಕು. ಈ ಹಿಟ್ಟನ್ನು ನಾವು ಕಲಿಸೋದ್ರಲ್ಲೇ ಇರೋದು. ಇದು ಹಗುರ್ಕ ಕಲಿಸ್ಬೇಕು, ಚಪಾತಿ ಹಿಟ್ಟು ಥರ ನಾದ್ಕೋಬಾರ್ದು. ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊತ ಹಗುರವಾಗಿ ಕಲಿಸ್ಬೇಕು. ಇದು ತುಂಬ ಚೆನ್ನಾಗಿರುತ್ತೆ ಜಾಮೂನು. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ ಸ್ವೀಟು. ಹೊಸ ವರ್ಷ ಪ್ರಯುಕ್ತ ನಾನು ಗುಲಾಬ್ ಜಾಮೂನ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಮಾಡ್ಕೊಳ್ಳಿ ಸುಲಭವಾಗಿ. ಈ ರೀತಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕಲಿಸ್ಬೇಕು. ನಾನು ಇದಕ್ಕೆ ನೀರು ಹಾಕ್ತಾಯಿಲ್ಲ, ನೋಡ್ಕೊಳ್ಳಿ. ತುಂಬ ಮಿದು ಬರುತ್ತೆ ಇದು ಜಾಮೂನು. ಈಗ ಯಾವ ರೀತಿ ಮಾಡೋದು ಅಂತಲೇ ಹೇಳ್ತೀನಿ. ಈ ರೀತಿ ಹಗುರ್ಕವಾಗಿ ಕಲಿಸ್ಕೋಬೇಕು, ಏನು ನಾದಬಾರ್ದು. ಹಿಟ್ಟನ್ನು ಹೂವಿನ ಥರ ಕಲಿಸ್ಬೇಕು. ಅಂದರೆ ನಾವು ಹೂವು ಹಿಡ್ಕೊಂಡಾಗ ಎಷ್ಟು ಸ್ಮೂತಾಗಿರುತ್ತೋ ಅದೇ ಥರ ಹಿಟ್ಟು ಕೂಡ ಸ್ಮೂತಾಗಿರಬೇಕು. ಈ ರೀತಿ ಹಾಲು ಚುಮ್ಸ್ಕೊಂತ ನಾವು ಉಂಡೆ ಮಾಡೋಷ್ಟು ಅದಕ್ಕೆ ಕಲಿಸ್ಕೋಬೇಕು. ಈಗ ಹಿಟ್ಟು ರೆಡಿ ಆಗ್ತಾಯಿದೆ. ಸ್ವಲ್ಪ ಹಿಂಗೆ ಅಂದ್ಕೊಂಡ್ರೆ ಸ್ವಲ್ಪ ಉಂಡೆ ಥರ ಬರಬೇಕು. ತೀರಾ ಪ್ರೆಸ್ ಮಾಡಿ ಕಲಿಸ್ಬಾರ್ದು. ಹಗುರವಾಗಿ ನಾವು ಗೋಲಿ ಆಕಾರದಲ್ಲಿ ಉಂಡೆಗಳನ್ನು ಮಾಡ್ಕೋಬೇಕು. ಈಗ ಹಿಟ್ಟು ರೆಡಿ ಆಗ್ತಾಯಿದೆ. ಈಗ ಯಾವ ರೀತಿ ಬಾಲ್ಸ್ ಮಾಡೋದಂತ ಹೇಳ್ಕೊಡ್ತೀನಿ. ಹಿಟ್ಟೆಲ್ಲ ಕಲಸಿ ರೆಡಿ ಆಗಿದೆ. ಈಗ ಯಾವ ರೀತಿ ಉಂಡೆ ಮಾಡ್ಕೋಬೇಕಂತ ಹೇಳ್ತೀನಿ. ಇಷ್ಟು ಮಿದು ಇರಬೇಕು ಹಿಟ್ಟು. ಸ್ವಲ್ಪ ಕೈಗೆ ಆಯಿಲ್ ಹಚ್ಕೊಳ್ಳಿ. ಈ ರೀತಿ ಸ್ವಲ್ಪ ಸ್ವಲ್ಪ ತಗೊಂಡು ಪ್ರೆಸ್ ಮಾಡಿ ಈ ಥರ. ಆಮೇಲೆ ಎಣ್ಣೆ ಹಚ್ಚಿರ್ತೀವಲ್ಲ, ಅದು ಚೆನ್ನಾಗಿ ಉಂಡೆ ಬರುತ್ತೆ. ಇಷ್ಟು ಮಾಡಿದರೆ ಸಾಕು. ಈ ರೀತಿ ಮೊದಲಿಗೆ ನಾವು ಮಾಡಿ ಇಟ್ಕೋಬೇಕು ರೆಡಿಯಾಗಿ. ಈ ರೀತಿ ಪ್ರೆಸ್ ಮಾಡಿ ಉಂಡೆ ಮಾಡಿ. ತುಂಬಾ ಪ್ರೆಸ್ ಮಾಡಬೇಡಿ, ಹಗುರವಾಗಿ ಉಂಡೆ ಮಾಡಬೇಕು. ನಾನೀಗ ಇದನ್ನೆಲ್ಲ ಉಂಡೆ ರೆಡಿ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಪಾಕ ಮಾಡಲಿಕ್ಕೆ ಇಡ್ತೀನಿ. ಈಗ ಈ ರೀತಿ ಮಾಡ್ಕೋಬೇಕು. ಈಗ ಒಲೆ ಮೇಲೆ ಪಾಕ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಅವನ್ನೆಲ್ಲ ಉಂಡೆ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಇಟ್ಟು ಕರಿಬೇಕೀಗ. ಈಗ ನಾನು ಇದಕ್ಕೆ 1 ಕಪ್ನಷ್ಟು ನೀರು, ಕುಡಿಯೋ ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ಇದು ಪಾಕ ಮಾಡಲಿಕ್ಕೆ, ಸಕ್ಕರೆ ಪಾಕ ಮಾಡಲಿಕ್ಕೆ. ಇದಕ್ಕೆ ನಾನು ಮುಕ್ಕಾಲು ಬಟ್ಲ ಆಗೋವಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಪಾಕ ಆಗಬೇಕು. ಒಂದು ಸಾರಿ ನೀಟಾಗೆಲ್ಲ ಕೈಯಾಡಿ. ಇದೇನಿಲ್ಲ ಅಂದರೂ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ಎಳೆ ಪಾಕ ಬರಬೇಕು. ತುಂಬ ದಪ್ಪನೇ ಇರಬಾರ್ದು, ತೆಳ್ಳಗೂ ಇರಬಾರ್ದು. ಎಳೆ ಪಾಕ ಬಂದರೆ ಸಾಕು. ಇದು ಪಾಕ ಆಗಲಿ. ಅಷ್ಟೊತ್ತಿಗೆ ನಾವು ಬೌಲ್ಸ್ ಎಲ್ಲ ಮಾಡ್ಕೊಂಡಿದ್ದೀವಲ್ಲ, ಅವನ್ನ ಜಾಮೂನ ಕರಿಯೋಣ. ಈಗ ಇದು ರೆಡಿ ಆಯಿತು ಬೌಲ್ಸ್ ಎಲ್ಲ. ಇದು ಜಾಮೂನ್ನ ಎಣ್ಣೆಯಲ್ಲಿ ಕರಿಬೇಕು. 1/4 kg ಎಣ್ಣೆ ತೊಗೊಂಡಿದ್ದೀನಿ. ಇದನ್ನ ಕಾಯ್ಲಿಕ್ಕೆ ಇಡೋಣ. ತೀರಾ ಏರ್ ಕಾಯಬಾರ್ದು ಎಣ್ಣೆ, ಅಥವಾ ಕಡಿಮೆನೇ ಇರಬಾರ್ದು, ಒಂದು ಹದದಲ್ಲಿರಬೇಕು. ನಾನು ಹಾಲು ಕಾಯಿಸಿ ಆರಿರ್ತಕ್ಕಂಥ ಹಾಲು ತೊಗೊಂಡು ಇದನ್ನ ಹಿಟ್ಟಲ್ಲಿ ಕಲಸಿರೋದು, ನೀರು ಹಾಕಿಲ್ಲ. ಈಗ 2 ಏಲಕ್ಕಿನ ಕುಟ್ಟಿ ಪೌಡ್ರ್ ಮಾಡ್ಕೊತೀನಿ. ಈಗ ಎಣ್ಣೆ ಕಾಯಿಸಿಕ್ಕೆ ಇಡ್ತೀನಿ. ಪಾಕ ಆಗ್ತಾಯಿದೆ. ಒಂದು 5 ರಿಂದ 6 ನಿಮಿಷ ಆಯಿತು. ಇದು ಕುದೀತಾ ಇದೆ. ಈಗ ಇದರಲ್ಲಿ ನಾನು ಏಲಕ್ಕಿ ಪೌಡ್ರನ್ನ ಬೆರೆಸ್ತಾ ಇದ್ದೀನಿ ಕುಟ್ಬಿಟ್ಟು. ಏಲಕ್ಕಿ ಪೌಡ್ರನ್ನ ಜಜ್ಜಿರೋದು ಕೂಡ ಇದು ಪಾಕದಲ್ಲಿ ಹಾಕ್ತಾಯಿದ್ದೀನಿ. ಇದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾಯ್ತಾ ಇದೆ. ಈಗ ನಾವು ಜಾಮೂನು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಎಣ್ಣೆಯಲ್ಲಿ ಹಾಕಿ ಕರಿಬೇಕು. ಪಾಕ ರೆಡಿಯಾಗಿದೆ. ಈಗ ಇಷ್ಟಾದರೆ ಸಾಕು. ಇದನ್ನು ಆಫ್ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡಿ ಒಂದು ಪ್ಲೇಟ್ ಮುಚ್ಚೋಣ. ಒಂದು ಪ್ಲೇಟ್ನ ಮುಚ್ಚಿಡ್ತೀನಿ. ಇದು ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾದಿದೆ. ಇದರಲ್ಲಿ ನಾನು ಜಾಮೂನ್ ಮಾಡಿರ್ತಕ್ಕಂಥ ಗೋಲಿ ಆಕಾರದಲ್ಲಿ ಮಾಡಿದ್ದೀನಿ. ಇವನ್ನ ಕರಿತಾ ಇದ್ದೀನಿ. ತುಂಬ ಏರ್ ಕಾದಿಲ್ಲ ಎಣ್ಣೆ, ಮೀಡಿಯಮ್ ಸೈಜಲ್ಲಿದೆ.
ಇದು ಹಗುರವಾಗಿ ಕರಿಬೇಕು. ತುಂಬ ಕಪ್ಪು ಆಗಬಾರ್ದು, ತುಂಬ ಕೆಂಪು ಆಗಬಾರ್ದು. ಹದವಾಗಿ ಒಳಗಡೆ ಬೇಯಬೇಕು. ಹಾಕಿದ ತಕ್ಷಣ ಕೈ ಆಡಬೇಡಿ, ಅದು ಸ್ವಲ್ಪ ಆಗಲಿಕ್ಕೆ ಬಿಡಿ. ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಬ್ರೌನ್ ಆಗಿದ್ದರೆ ಸಾಕು, ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನು ಒಂದು ಬೌಲಲ್ಲಿ ತೆಗಿತಾ ಇದ್ದೀನಿ ನೋಡಿ. ಇಷ್ಟಾದರೆ ಸಾಕು. ಈಗ ಇನ್ನು ಉಳಿದಿರೋದು ಕೂಡ ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಹಾಕಬೇಕು. ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಹಾಕಿದ ತಕ್ಷಣ ಒಂದು 2 ಸೆಕೆಂಡ್ ಬಿಟ್ಬಿಡಿ, ಆಮೇಲೆ ನಿಧಾನ ಕೈಯಾಡಿ. ಆಮೇಲೆ ಕೈಯಾಡಬೇಕು, ಆವಾಗ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬೇಯುತ್ತೆ ಎಲ್ಲ ಕಡೆನೂ. ಈಗ ಪಾಕ ಬಿಸಿ ಇರಬೇಕು ಅಂತೇನಿಲ್ಲ. ಪಾಕ ಆಗಿ ಒಂದು 2ರಿಂದ 3 ನಿಮಿಷ ಸ್ವಲ್ಪ ತಣ್ಣಗಾಗಬೇಕು. ತುಂಬ ಬಿಸಿ ಇದ್ದರೆ ಜಾಮೂನು ಒಡೆದೋಗ್ಬಿಡುತ್ತೆ. ಪಾಕ ಸ್ವಲ್ಪ ಮುಕ್ಕಾಲು ಭಾಗದಷ್ಟು ಬಿಸಿ ಇರಬೇಕಷ್ಟೇ. ಈಗ ರೆಡಿಯಾಗಿದೆ ನೋಡಿ, ಎಷ್ಟು ಗರಿ ಗರಿ ಆಗಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಇದು ಜಾಮೂನು. ಈಗ ನಾನು ಇದಕ್ಕೆ ಪಾಕದಲ್ಲಿ ಹಾಕ್ತಾ ಇದ್ದೀನಿ. ಪಾಕ ರೆಡಿ ಮಾಡಿದ್ದೀನಲ್ಲ, ಅದನ್ನು ಕೂಡ ತೋರಿಸಿದ್ದೀನಿ. ಈಗ ಸ್ವಲ್ಪ ಬಿಸಿ ತಣ್ಣಗಾಗಿದೆ. ಇದು ಬಿಸಿ ಇರುವಾಗಲೇ ಹಾಕಬಾರ್ದು. ಸ್ವಲ್ಪ 2ರಿಂದ 3 ನಿಮಿಷ ಸ್ವಲ್ಪ ಆರಕ್ಕೆ ಬಿಡಬೇಕು. ಆಮೇಲೆ ಜಾಮೂನ್ ನಾವು ಕರೆದಿದ್ದೀವಲ್ಲ, ಇದನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಕೈಯಾಡಬೇಕು. ಇದೆಲ್ಲ ಮುಳುಗಬೇಕು ಚೆನ್ನಾಗಿ ಜಾಮೂನಲ್ಲಿ, ಪಾಕದಲ್ಲಿ. ಇದು ಸ್ವಲ್ಪ ಸೈಜು ದೊಡ್ಡವಾಗುತ್ತೆ. ಇದು ಏನಿಲ್ಲ ಅಂದರೂ 5ರಿಂದ 6 ನಿಮಿಷ ಮುಚ್ಚಿಡಬೇಕು. ಅದು ಚೆನ್ನಾಗಿ ಹದವಾಗಿ ಬೇಯುತ್ತೆ. ಈಗ 5ರಿಂದ 6 ನಿಮಿಷ ಬಿಟ್ಟು ನೋಡೋಣ, ಜಾಮೂನ್ ರೆಡಿ ಆಗುತ್ತೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ. ಈಗ ಜಾಮೂನ್ ರೆಡಿ ಆಗಿದೆ ಅಂತ ನೋಡ್ತಾ ಇದ್ದೀನಿ. 5ರಿಂದ 6 ನಿಮಿಷ ಆಗಿದೆ. ವಾವ್, ಸೂಪರ್, ತುಂಬ ಚೆನ್ನಾಗಿದೆ ಜಾಮೂನು. ಈಗ ಸರ್ವ್ ಮಾಡೋಣ. ತುಂಬ ರುಚಿಯಾಗಿರ್ತಕ್ಕಂಥ ಗುಲಾಬ್ ಜಾಮೂನ್ ರೆಡಿ. ಈಗ ಟೇಸ್ಟ್ ಮಾಡೋಣ. ಇದು ತುಂಬಾ ಮೃದುವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ರುಚಿಯೊಂದಿಗೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ಈ ವಿಡಿಯೋ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳು.